ನಮಸ್ಕಾರ ಟ್ರೇಡರ್ಸ್. ಟೋಟಲಿ ಇವತ್ತು 4 ಎಕ್ಸ್ಪೈರಿ ಇದೆ. ಒಂದು ನಿಫ್ಟಿ 50, ನಿಫ್ಟಿ ಬ್ಯಾಂಕ್, ಫಿನ್ ನಿಫ್ಟಿ ಹಾಗೂ ನಿಫ್ಟಿ ಮಿಡ್ ಕ್ಯಾಪ್ ಸೆಲೆಕ್ಟ್ 4 ಎಕ್ಸ್ಪೈರಿ ಇರೋದ್ರಿಂದ ಅದರಲ್ಲೂ ಇವತ್ತು ಮತ್ತೆ ಗುರುವಾರ ಇದೆ. ಸೊ ಗುರುವಾರ ವಿತ್ ಎಕ್ಸ್ಪೈರಿ ಇರೋದ್ರಿಂದ ಇವತ್ತು ಮಾರ್ಕೆಟಲ್ಲಿ ಒಂದು ಬಿಗ್ ಮೂಮೆಂಟನ್ನು ನೀವು ನೋಡ್ಬೋದು. ಅದು ಯಾವ ರೀತಿ ಬಿಗ್ ಮೂಮೆಂಟ್ ಆಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ. ಸೊ ನಿನ್ನೆ ಏನಾಗಿದೆ, ಮಾರ್ಕೆಟು ಒಂದು ಸೈಡ್ ವೇಸ್ನಲ್ಲಿ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಫಿನ್ ನಿಫ್ಟಿನಲ್ಲಿ ಒಂದು 40 ಪಾಯಿಂಟ್ಗಳಷ್ಟು ಏರಿಕೆ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪಲ್ಲಿ ಒಂದು 71 ಪಾಯಿಂಟ್ಸ್ಗಳು ಮಾರ್ಕೆಟ್ ಡೌನ್ಫಾಲ್ ಆಗಿದೆ. ಈಗ ನೀವು ಇದನ್ನು ನೋಡೋದಾದರೆ, ಸೊ 4 ಎಕ್ಸ್ಪೈರಿ ಇರುವಂತಹ ಡೇ ಇದು ಗುರುವಾರ, ಅದು ಮಂತ್ ಎಂಡ್ ಎಕ್ಸ್ಪೈರಿ ಆಗಿರುವಂಥದ್ದು. ಇದರಲ್ಲಿ ಮೊಮೆಂಟು ತುಂಬಾ ಹೆಚ್ಚಾಗಿರುತ್ತೆ. ಸೊ ಈಗ ನಿಫ್ಟಿ 50 ಏನಿದೆ, ನಾನು ಇದನ್ನು ಓಪನ್ ಮಾಡ್ತೀನಿ. ಇದು ಓಪನ್ ಆದ ನಂತರ ಟ್ರೆಂಡ್ ಮತ್ತು ಡೈರೆಕ್ಷನ್ ಯಾವ ರೀತಿ ಇದೆ ಮತ್ತು ಯಾವ ಕಡೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ. ಸೊ ಮೊದಲಿಗೆ ನಾನು ಏನು ಮಾಡ್ತಾಯಿದ್ದೀನಿ, ಯಾವುದಾದ್ರೂ ಇಂಡಿಕೇಟರ್ಸ್ ಅಥವಾ ಚಾರ್ಟ್ಸ್ ಇದ್ದರೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ತೀನಿ. ರೈಟ್. ಸೊ ಈಗ ನಾವು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ, ಒಂದು ಟ್ರೆಂಡ್ ಅಂತ ನಮಗೆ ಖಂಡಿತ ಕಾಣಿಸ್ತಾ ಇದೆ. ಟ್ರೆಂಡ್ ನೋಡಿ, ಈಗ ಡೌನ್ ಟ್ರೆಂಡ್ ಇದೆ. ಈ ಡೌನ್ ಟ್ರೆಂಡನ್ನು ನಾವು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಈಗ ನಾನು ವೀಕ್ಲಿನಲ್ಲಿ ನೋಡ್ತಾ ಇದ್ದೀನಿ. ಸೊ ವೀಕ್ಲಿ ನೋಡಿದಾಗ ನನಗೆ ಇಲ್ಲಿ ನೋಡಿ, ಇದು ಡೌನ್ ಟ್ರೆಂಡ್ ನನಗೆ ಫಾರ್ಮ್ ಆಗ್ತಾ ಇದೆ. ಅದೇ ರೀತಿ ಡೈಲಿ ನಾವು ಚೆಕ್ ಮಾಡಿದಾಗ ಡೈಲಿನಲ್ಲೂ ಕೂಡ ಇಲ್ಲಿ ಡೌನ್ ಟ್ರೆಂಡ್ ಫಾರ್ಮ್ ಆಗ್ತಿದೆ. ಈ ರೀತಿ ಏನಿದೆ, ಇಲ್ಲಿಂದ ನೋಡಿ, ಇವತ್ತು ಗುರುವಾರ ಎಕ್ಸ್ಪೈರಿ ಇದೆ. ಸೊ ಹಾಗಾಗಿ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ನಾನು ಮುಂಚೆ 22,391 ಏನಿದೆ, ಈ ಒಂದು ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ ಅಂತ ಆಲ್ರೆಡಿ ಐಡೆಂಟಿಫೈ ಮಾಡಿ ಮಾರ್ಕ್ ಮಾಡಿದೆ, 22,391. ಈಗ ನಂತರ ಏನಾಗುತ್ತೆ ಅಂತಂದರೆ, ಮಾರ್ಕೆಟ್ ಒಂದು ವೇಳೆ ಓಪನ್ ಆದರೆ ಡೈರೆಕ್ಟಾಗಿ 23,400ಗೆ ಮಾರ್ಕೆಟ್ ಓಪನ್ ಆಗಬಹುದು. ಅಲ್ಲಿಂದನೇ ಮಾರ್ಕೆಟು ಇವತ್ತು ಮೇಲೆ ಬರೋ ಸಾಧ್ಯತೆ ಇರುತ್ತೆ. ಅಂದರೆ ಇವತ್ತು ಕಂಪ್ಲೀಟಾಗಿ ಮಾರ್ಕೆಟು ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ನಂತರ ಅದು 22,500 ತನಕ ರೀಚ್ ಮಾಡೋ ಎಲ್ಲ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ. ಈಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ನಾವು ನೋಡೋದಾದರೆ, ಸೊ ಡೈಲಿನಲ್ಲಿ ನಿಫ್ಟಿ 50ಯ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ನಾವು ಚೆಕ್ ಮಾಡೋಣ. ಇಲ್ಲಿ ರೆಸಿಸ್ಟೆನ್ಸಲ್ಲಿ ಸೊ ನಾವೀಗ ಮೊದಲಿಗೆ ನೋಡಬೇಕಾಗಿರೋದು ಏನಂತಂದರೆ, ಓಪನ್ ಹೈ ಲೋ ಕ್ಲೋಸನ್ನು ಇಟ್ಕೊಂಡು ಇದರ ಪ್ರಕಾರ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ನೋಡಬೇಕಾಗುತ್ತೆ. ಇದಕ್ಕಿಂತ ಮೊದಲು ನಾವು ಫ್ರೀಯಾಗಿ ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಡೈಲಿ ಮತ್ತು ವೀಕ್ಲಿ CPRನ ಯೂಸ್ ಮಾಡಿಕೊಂಡು ಅಥವಾ ಪಿವಟ್ ಪಾಯಿಂಟ್ಸ್ನ ಯೂಸ್ ಮಾಡಿಕೊಂಡು ಕೂಡ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ನ ನೋಡ್ಕೊಳ್ಬೋದು. ಈಗ ನಾನು ಪಿವಟ್ ಪಾಯಿಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಪಿವಟ್ ಪಾಯಿಂಟ್ಸ್ನ ಪ್ರಕಾರ ಇಲ್ಲೇನಿದೆ, 1 ಅವರಲ್ಲಿ ಅಂದರೆ ಒಂದು ವೀಕ್ಲಿ ಆಗುತ್ತೆ. ಸೊ ಈ 1 ಅವರಲ್ಲಿ ನಾನು ಚೆಕ್ ಮಾಡಿದಾಗ ಪಿವಟ್ ಪಾಯಿಂಟ್ಸ್ನಲ್ಲಿ 22,525 ಏನಿದೆ, ಇಲ್ಲಿ ಒಂದು ಸಪೋರ್ಟ್ ತೋರಿಸ್ತಾ ಇದೆ S2ಗೆ. ಇದು ಒಂದು ವೀಕ್ಲಿ ಸಪೋರ್ಟ್ ನಾವು ನೋಡ್ತಾ ಇದ್ದೀವಿ. ಯಾಕಂತಂದರೆ ಇದೇ ವೀಕ್ಲಿ S2ನಲ್ಲಿ ಆಲ್ರೆಡಿ ಇದು ಎಷ್ಟನೇ ತಾರೀಕು, ಫೆಬ್ರವರಿ 25ನೇ ತಾರೀಕು ಮಾರ್ಕೆಟ್ನಲ್ಲಿ ಒಂದು ಮೊಮೆಂಟು ಕಂಡಿದೆ ಇದೇ ಒಂದು ಸಪೋರ್ಟ್ ಪ್ರೈಸಿಂದ. ಈಗ ಮತ್ತೆ ಮಾರ್ಕೆಟು ಇಲ್ಲಿಂದನೇ ಸಪೋರ್ಟ್ ತೊಗೊಳ್ತಾ ಇದೆ. ಸೊ ಹಾಗಾಗಿ ಮಾರ್ಕೆಟ್ ಇವತ್ತು ಗ್ಯಾಪ್ ಡೌನಲ್ಲಿ ಓಪನ್ ಆಗಿ 22,391 ಏನಿದೆ, ಇಲ್ಲಿಗೆ ಮಾರ್ಕೆಟ್ ಟಚ್ ಮಾಡಿ ಇಲ್ಲಿಂದ ಮಾರ್ಕೆಟು 22,526 ಅಂದರೆ 200 ಪಾಯಿಂಟ್ಸ್ಗಳ ಮೇಲೆ ಹೋಗೋ ಸಾಧ್ಯತೆ ಇದೆ. ಅದೇ ರೀತಿ ನಾವು ಡೈಲಿ ನೋಡಿದಾಗ ಅಂದರೆ ಮಂತ್ಲಿ ಚೆಕ್ ಮಾಡಿದಾಗ ಇಲ್ಲಿ ನಮಗೆ ಕಾಣಿಸ್ತಿದೆ ನೋಡಿ, ಮಂತ್ಲಿನಲ್ಲಿ 22,067 ತನಕ ಇಲ್ಲಿ ಒಂದು ಸಪೋರ್ಟ್ ಇದೆ. ಆದರೆ ಈಗ ಮಾರ್ಕೆಟ್ನಲ್ಲಿ ಏನಾಗಿದೆ ಅಂತಂದರೆ, ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಮಾರ್ಕೆಟ್ನಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಸೊ ಹಾಗಾಗಿ ಇವತ್ತು ಮಾರ್ಕೆಟು ಡೌನ್ ಟ್ರೆಂಡ್ ಆಗಿರೋದ್ರಿಂದ ಮೊದಲಿಗೆ ಮಾರ್ಕೆಟು ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ಅದು ನಿಮಗೆ ಮಾರ್ಕೆಟಲ್ಲಿ ಕರೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿಗೆ ಬಂದರೆ, ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲೂ ಅದೇ ರೀತಿ ಇದೆ. ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ಮಾರ್ಕೆಟು ಅಪ್ ಟ್ರೆಂಡಲ್ಲಿ ಇರೋ ಎಲ್ಲ ಚಾನ್ಸಸ್ ಇದೆ. ಸೊ ಹಾಗಿದ್ರೆ ಇಲ್ಲಿ ನೋಡಿ, ನಮಗೆ ಇಲ್ಲೊಂದು ಸಪೋರ್ಟ್ ಇದೆ ಮತ್ತು ಇಲ್ಲಿ ಒಂದು ಸಪೋರ್ಟ್ ಇದೆ. ಈ ಸಪೋರ್ಟನ್ನು ಮಾರ್ಕೆಟು 47,730 ಏನಿದೆ, ಇದು ತುಂಬ ಸ್ಟ್ರಾಂಗ್ ಸಪೋರ್ಟ್ ಇದೆ. ಇಲ್ಲಿಂದ ಮಾರ್ಕೆಟು ಮೇಲೆ ಹೋಗೋ ಸಾಧ್ಯತೆಗಳಿದೆ. ಅದೇ 1 ಅವರಲ್ಲಿ ನಾವು ನೋಡೋದಾದರೆ ಈಗ ಆಲ್ರೆಡಿ ಏನಾಗಿದೆ ಅಂತಂದರೆ, S1ಅಲ್ಲಿ ಮಾರ್ಕೆಟು ಸಪೋರ್ಟ್ ತೊಗೊಳ್ತಾ ಇದೆ. ವೀಕ್ಲಿನಲ್ಲಿ 48,461. ಒಂದು ವೇಳೆ ಮಾರ್ಕೆಟ್ ಓಪನ್ ಆದರೆ 48,400ನಲ್ಲಿ ಓಪನ್ ಆಗಿ ಅಲ್ಲಿಂದನೇ ಮತ್ತೆ ಮಾರ್ಕೆಟು ಟ್ರೆಂಡ್ ಚೇಂಜ್ ಮಾಡುತ್ತೆ, ಅಂದರೆ ಅಪ್ ಟ್ರೆಂಡಲ್ಲಿ ಇರುತ್ತೆ. ಈಗ ಮಾರ್ಕೆಟು ಪಿವಟ್ ಪಾಯಿಂಟ್ ಕೆಳಗಡೆ ಇರೋದ್ರಿಂದ ಮಾರ್ಕೆಟ್ ಈಗ ಡೌನ್ ಟ್ರೆಂಡ್ ಇದೆ ಅಂತ ತೋರಿಸ್ತದೆ. ಅದೇ ರೀತಿ ನಾವು ಡೈಲಿ ನೋಡಿದಾಗ ಇಲ್ಲಿ ಕೂಡ ಅಷ್ಟೇ
ಮಾರ್ಕೆಟ್ ಈಗ ಡೌನ್ ಟ್ರೆಂಡಲ್ಲಿದೆ. ಯಾವಾಗ ಪಿವೋಟ್ ಪಾಯಿಂಟಿಂದ ಕೆಳಗಡೆ ಟ್ರೇಡ್ ಆಗಿರುತ್ತೆ ಆಗ ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿರುತ್ತೆ. ಯಾವಾಗ ಪಿವೋಟ್ ಪಾಯಿಂಟ್ ಮೇಲ್ಗಡೆ ಟ್ರೇಡ್ ಆಗ್ತಾ ಇರುತ್ತೆ ಆಗ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿರುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಡೌನ್ ಟ್ರೆಂಡ್ ಏನು ಕಂಟಿನ್ಯೂಷನ್ ಇದೆ ಅದು ಇಲ್ಲಿ ಪಿವೋಟ್ಗಿಂತ ಮೇಲೆ ಹೋಗಿ ಇಲ್ಲಿಂದ ಮತ್ತೆ ಮಾರ್ಕೆಟ್ ಡೌನ್ಫಾಲ್ ಆಗ್ತದೆ. ಸೊ ಹಾಗಾಗಿ ನಾವು ಮೊದಲನೇ ಬಾರಿಗೆ ಬ್ರೇಕ್ಔಟ್ ಆದಾಗ ಯಾವುದೇ ಕಾರಣಕ್ಕೂ ಟ್ರೇಡನ್ನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋದಕ್ಕಾಗೋದಿಲ್ಲ. ಶಾರ್ಟ್ ಟರ್ಮ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಎರಡನೇ ಬಾರಿ ಏನಾದರೂ ಪಿವೋಟ್ ಪಾಯಿಂಟನ್ನು ಮತ್ತೆ ಬ್ರೇಕ್ಔಟ್ ಮಾಡಿದ್ರೆ ಸ್ಟ್ರಾಂಗ್ ವಾಲ್ಯೂಮ್ ಜೊತೆಗೆ ಆಗ ನಾವು ಇಲ್ಲಿ ಪ್ಲ್ಯಾನ್ ಮಾಡ್ಬೋದು 49,700ಗೆ. ಅಲ್ಲಿಂದ ನಮಗೆ ಮಾರ್ಕೆಟು 51,558ಗೆ ಹೋಗೋ ಎಲ್ಲ ಸಾಧ್ಯತೆಗಳು ಇರುತ್ತೆ. ಸೊ ಆ ರೀತಿ ಈಗ ವೀಕ್ಲಿನಲ್ಲಿ ನೋಡ್ತಾ ಇದ್ದೀವಿ. ಒಂದು ವೇಳೆ ಮಾರ್ಕೆಟ್ ಏನಾದರೂ ಹೋದರೆ ಇಲ್ಲಿ ತನಕ ಏನೋ ಒಂದು ಹೈ ಇದೆ 48,859. ಸೊ 48,900 ತನಕ ಮಾರ್ಕೆಟು ಹೋಗುವ ಎಲ್ಲ ಸಾಧ್ಯತೆಗಳು ಇದೆ. ಒಂದು ವೇಳೆ ಹೋದರೂ ಕೂಡ 49,000ವರೆಗೂ ಮಾರ್ಕೆಟು ರೀಚ್ ಆಗುತ್ತೆ. ಈ ರೀತಿ ಒಂದು ಇವತ್ತು ಮಾರ್ಕೆಟ್ ಇರುವಂಥದ್ದು. ಅದೇ ರೀತಿ ಫಿನ್ ನಿಫ್ಟಿ ನೋಡೋದಾದರೆ ಆ ಫಿನ್ ನಿಫ್ಟಿನಲ್ಲೂ ಕೂಡ ಅಷ್ಟೇ 1 ಅವರ್ ವೀಕ್ಲಿನಲ್ಲಿ ನೋಡ್ತಾ ಇದ್ದೀವಿ. ಆಲ್ರೆಡಿ ಫಿನ್ ನಿಫ್ಟಿ ಮಾರ್ಕೆಟ್ನಲ್ಲಿ ಸಪೋರ್ಟ್ ತೊಗೊಂಡಿರೋದ್ರಿಂದ ಇವತ್ತು ಮಾರ್ಕೆಟು ಮತ್ತು ಗ್ಯಾಪ್ ಡೌನಲ್ಲಿ ಓಪನ್ ಆಗಿ ಇದು ಕೂಡ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಕಂಪ್ಲೀಟ್ ಆಗೋ ಸಾಧ್ಯತೆ ಇದೆ. 23,200 ಲೆವೆಲ್ ಏನಿದೆ ಅಲ್ಲಿವರೆಗೂ ಹೋಗುವ ಸಾಧ್ಯತೆ ಇದೆ. ಒಂದು 200 ಪಾಯಿಂಟನ್ನು ನಾವು ಫಿನ್ ನಿಫ್ಟಿನಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅದೇ ಡೈಲಿ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡಿದಾಗ ಇಲ್ಲಿ ಮಾರ್ಕೆಟ್ನಲ್ಲಿ ನಮಗೆ ಒಂದು ಡೌನ್ ಟ್ರೆಂಡ್ ತೋರಿಸ್ತಾ ಇದೆ. ಕಂಪ್ಲೀಟಾಗಿ ಪಿವೋಟ್ ಪಾಯಿಂಟ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಎಕ್ಸ್ಪೈರಿ ಆಗಿರೋದ್ರಿಂದ ಮಾರ್ಕೆಟಲ್ಲಿ ತುಂಬಾ ವ್ಯಾಲಟಿಲಿಟಿ ಇರುತ್ತೆ. ಸೊ ಈ ವ್ಯಾಲಟಿಲಿಟಿಯಿಂದ ಮಾರ್ಕೆಟ್ನಲ್ಲಿ ಒಂದು ಮೊಮೆಂಟನ್ನು ನೋಡಬಹುದು. ಯಾರಾದರೂ BTST ಮಾಡಿದರೆ ಅವರಿಗೆ ಸ್ವಲ್ಪ ಲಾಭ ಮಾಡೋದು ಕಷ್ಟ ಆಗುತ್ತೆ. ಯಾಕಂತಂದರೆ ಇಲ್ಲಿ ಮಾರ್ಕೆಟು ಸ್ವಲ್ಪ ಬೇಗ ಮೊಮೆಂಟ್ ಆಗೋದ್ರಿಂದ ಲಾಭ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಯಾರು ವೆನ್ ಮಾರ್ಕೆಟ್ ಓಪನ್ ಅಂತ ಟ್ರೇಡ್ ಮಾಡ್ತೀರಾ ಆವಾಗ ಲಾಭ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ನಾನು ತೋರಿಸಿದ್ದೀನಿ. ಫಿನ್ ನಿಫ್ಟಿ ಆಗಿರಲಿ, ಬ್ಯಾಂಕ್ ನಿಫ್ಟಿ ಆಗಿರಲಿ ಮತ್ತು ನಿಫ್ಟಿ ಆಗಿರಲಿ, ಇದರಲ್ಲಿ ನಾವು ನೋಡ್ಕೊಳ್ತಾ ಇರೋದೇನಂತಂದರೆ 1 ಅವರಲ್ಲಿ ನಾವು ನೋಡ್ತಾ ಇದ್ದೀವಿ ಇದು S1ಅಲ್ಲಿ ಸಪೋರ್ಟ್ ತೊಗೊಂಡಿದೆ. ಯಾವುದು ಫಿನ್ ನಿಫ್ಟಿ. ಆದರೆ ಇವತ್ತು ಮಾರ್ಕೆಟ್ ಓಪನ್ ಆಗೋದು 22,900ಅಲ್ಲಿ ಓಪನ್ ಆಗಿ ಇಲ್ಲಿಂದ ಮಾರ್ಕೆಟ್ ಮತ್ತೆ ಅಪ್ ಟ್ರೆಂಡ್ ಕಂಟಿನ್ಯೂಟಿ ಮಾಡುವ ಸಾಧ್ಯತೆಗಳು ಇದೆ. ಒಂದು ವೇಳೆ ಮಾರ್ಕೆಟು ಡೈರೆಕ್ಟಾಗಿಯೇ ಏನಾದರೂ ಅಪ್ ಟ್ರೆಂಡಲ್ಲಿ ಓಪನ್ ಆದರೂ ಕೂಡ ಅಲ್ಲಿಂದ ಮತ್ತೆ ಪಿವೋಟ್ ಪಾಯಿಂಟನ್ನು ಬ್ರೇಕ್ಔಟ್ ಮಾಡುವ ಸಾಧ್ಯತೆ ಇದೆ. ಸೊ ಇದು ಒಂದು ಪ್ರೀ ಮಾರ್ಕೆಟ್ ಓಪನ್ ಅನಾಲಿಸಿಸ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ನೀವೇನಾದರೂ ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನೀವು ಜಾಯಿನ್ ಮಾಡಬಹುದು. ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆಗ್ಬೋದು. ನಾನು 1-to-1 ಸೆಷನ್ಸ್ ಟ್ರೈನಿಂಗ್ ಕೂಡ ಕೊಡ್ತೀನಿ. ಯಾವ ರೀತಿ ಮಾರ್ಕೆಟಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಯೂಸ್ ಮಾಡೋವಂಥದ್ದು ಮತ್ತು ಯಾವ ರೀತಿ ಮಾರ್ಕೆಟನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಹಾಗೆ ಒಂದು ವೇಳೆ ನೀವು ಇಂಟ್ರೆಸ್ಟ್ ಇದ್ದರೆ ನೀವು ಇದರಲ್ಲಿ ಎಕ್ಸಾಮ್ ಬರೆದು ಸರ್ಟಿಫಿಕೇಟ್ ಕೂಡ ಯಾವ ರೀತಿ NISM ಇಂದ ತೊಗೊಳ್ಳೋದು ಅಂತಲೂ ಕೂಡ ನಾನು ಗೈಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.